ಹೊಸಹೊಳಲಿನಲ್ಲಿ ರಾಯರ 355ನೇ ಆರಾಧನಾ ಮಹೋತ್ಸವ ವಿಜೃಂಭಣೆ. ಹೊಸಹೊಳಲು ಸಮೀಪದ ಹೊಸಹೊಳಲು ಗ್ರಾಮದ ಹೊಸ ಬೀದಿಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ವತಿಯಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವವನ್ನು ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಯಿತು. ಆರಾಧನಾ ಮಹೋತ್ಸವದ ಅಂಗವಾಗಿ ಬೆಳಿಗ್ಗೆಯಿಂದಲೇ ರಾಯರ ಮೂಲ ಬೃಂದಾವನದ ಪ್ರತಿಮೆಗೆ ವಿಶೇಷ ಅಭಿಷೇಕ, ಪೂಜೆ, ಪುಷ್ಪಾಲಂಕಾರ ಹಾಗೂ ಮಹಾಮಂಗಳಾರತಿ ನೆರವೇರಿದವು. ಈ ಧಾರ್ಮಿಕ ಕೈಂಕರ್ಯಗಳನ್ನು ಖ್ಯಾತ ಪುರೋಹಿತರಾದ ಶಶಿ ಶರ್ಮಾ ಹಾಗೂ ಅಖಿಲೇಶ್ ಸಾಮವೇದಿ ಅವರ ದಿವ್ಯ ಸಾನ್ನಿಧ್ಯ ಮತ್ತು ಪೌರೋಹಿತ್ಯದಲ್ಲಿ ಶಾಸ್ತ್ರೋಕ್ತವಾಗಿ ನಡೆಸಿಕೊಡಲಾಯಿತು. ಈ ಸುಸಂದರ್ಭದಲ್ಲಿ ಸ್ವಾತಿ ಭಾರದ್ವಾಜ್, ಪ್ರಕಾಶ್ ಮತ್ತು ಚಿನ್ಮಯ್ ಅವರು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು. ಗ್ರಾಮದ ನೂರಾರು ಭಕ್ತಾದಿಗಳು ಆಗಮಿಸಿ ಗುರು ರಾಯರ ದರ್ಶನ ಪಡೆದು ಕೃಪೆಗೆ ಪಾತ್ರರಾದರು. ಪೂಜಾ ಕೈಂಕರ್ಯಗಳ ನಂತರ ಆಗಮಿಸಿದ್ದ ಎಲ್ಲಾ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಹಾಗೂ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ಇಡೀ ಹೊಸ ಬೀದಿಯು ರಾಯರ ನಾಮಸ್ಮರಣೆ ಹಾಗೂ ಭಕ್ತಿ ಸಂಗೀತದಿಂದ ಕಳೆಗಟ್ಟಿದ್ದು ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. पर्वतं वियाध्वः सरोजाद्धाराः आवायद्दानान् ॐ स्वस्ति। ॐ देवता प्रीत्यर्थम् आथर्वणवेद प्रिया अथर्वणवेद सेवामवधारय। ॐ एतदर्वशीर्षमयोधीते सब्रह्म भूयाय कल्पते सर्वविघ्नैर्न बाध्यते सुखमे। ಹೊಸಹೊಳಲಿನಲ್ಲಿ ಸುಮಾರು 10 ಜನ ಹೆಣ್ಣು ಮಕ್ಕಳು ಹಗಲಿರುಳು ಶ್ರಮಿಸಿ 1.5 ತಿಂಗಳಿನಿಂದ ನಾವು ಹೇಳಿದಂತಹ ಯಾವುದೇ ವಸ್ತುವನ್ನು ತಪ್ಪದೆ ತಂದು ರಾಯರ ಮುಂದಿಟ್ಟು ರಾಯರ ಸಂಕಲ್ಪದಂತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾವುದೇ ಮಠ ಕಟ್ಟಿದ್ರು ಕೂಡ 25 kg ಸೇರ್ತಾರಲ್ಲ, ಎಷ್ಟೇ ಅವರು ಕಮಿಟಿನಲ್ಲಿ ಇದ್ಕೊಂಡು 50,000 50 ಲಕ್ಷ ದುಡ್ಡು ಕಮಿಟಿ ಒಳಗಿದ್ರು ಸಹ ಯಾರು 5 kg ದ್ರಾಕ್ಷಿ 5 kg ಕೊಡಂಗಿರ್ತಾರಲ್ಲ, ಅಷ್ಟೊಂದು ಯಾಕೆ 500 ಸುಮ್ಮನೆ ಅವ್ರು ತಗೊಂಡೋಗ್ತಾರೆ, 100 ಗ್ರಾಮ್ ತಗೋ ಸಾಕು ಅಂತ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇವತ್ತು ಹೊಸಹೊಳಲು ಸಾಕ್ಷಿಯಾಗಿದೆ. ಆ ಹೆಣ್ಣು ಮಕ್ಕಳಿಗೆ ನಾವೆಲ್ಲ ಗಂಡು ಮಕ್ಕಳು ಜೋರಾಗಿ ಒಂದು ಚಪ್ಪಾಳೆ ಹೊಡೆಯೋದ್ರ ಮೂಲಕ ಅವರ ಆಶೀರ್ವಾದ ಶಶಿರವರು ಅವನ ಪುತ್ರ ಸಮೇತ ಶೃಂಗೇರಿಯಲ್ಲಿ ಜಗದ್ಗುರುಗಳ ಸನ್ನಿಧಿಯಲ್ಲಿ ಅವರ ಬೆರಳಿಯಲ್ಲಿ ಮಂತ್ರ ಪಠಣವನ್ನು ಮಾಡಿ ವಿದ್ಯಾಭ್ಯಾಸವನ್ನು ಮಾಡಿ ವೇದವನ್ನು ಕಲಿತು ಇಲ್ಲಿಗೆ ಬರಬೇಕಾದ ಜೋಯಿಸ್ರೇ ಬೇರೆ, ಇವತ್ತು ಬಂದಿರತಕ್ಕಂತಹ ಜೋಯಿಸ್ರೇ ಬೇರೆ. ಕೇವಲ ನಾನು 24 ಗಂಟೆ ಹಿಂದೆ ಅವರಿಗೆ ಫೋನ್ ಮಾಡಿದೆ, ರಾಯರ ಸೇವೆಗೆ ನಾನು ಬಂದೇ ಬರ್ತೇನೆ, ನನ್ನ ಮಗನ ಸಮೇತ ಬರ್ತೇನೆ ಅಂತ ಹೇಳಿ ಇವತ್ತು ಅವರು ಬಂದಿದ್ದಾರೆ. ಅವರನ್ನು ನೋಡಿ ಅವರು ಸಾಕ್ಷಾತ್ ರಾಯರ ಕಣ್ಣಂಗೆ ಕಾಣ್ತಾರೆ. ಅವರೊಬ್ಬ ಸನ್ಯಾಸಿ, ಅವರಿಗಿನ್ನೂ ಯಾವ ಮದುವೆ ಇಲ್ಲ, ಎಂಥದಿಲ್ಲ. ಆ ರಾಯರೇ ಬಂದಂತೆ ಬಂದು ಅಪ್ಪ ಮತ್ತೆ ಮಗ ಬಂದು ಈ ಒಂದು ಸತ್ಕಾರ್ಯವನ್ನು ಸೇವೆಯನ್ನು ಮಾಡಿದ್ದಾರೆ. ಇಂತಹ ರಾಜಬೀದಿಯಲ್ಲಿ ಹೋಮ ನಡೆದಿದೆ ಅಂತಂದ್ರೆ ಈ ಬೀದಿಯಲ್ಲಿ ಇರ್ತಕ್ಕಂತಹ ಹೊಸಹೊಳಲಿರ್ತಕ್ಕಂತಹ ಸಮಸ್ತ ಗ್ರಾಮಸ್ಥರಿಗೂ ಕೂಡ ಯಾವಾಗಲೂ ಸನ್ಮಂಗಳವನ್ನು ಉಂಟು ಮಾಡಲಿ ಭಗವಂತ ಅಂತ ಹೇಳಿ ಭಗವಂತನ ಪಾದಾರವಿಂದದಲ್ಲಿ ಸಾಷ್ಟಾಂಗ ನಮಸ್ಕಾರ. ಗುರುಗಳೇ